ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಬಿಜೆಪಿಯ ಭಿನ್ನಮತದ ಹಿಂದೆ ಯಾರಿದ್ದಾರೆ? ಭಿನ್ನಮತ ಶಮನ ಯಾವಾಗ? BY ವಿಜಯೇಂದ್ರ ಅಧ್ಯಕ್ಷ ಪಟ್ಟದಿಂದ ಇಳಿಯುತ್ತಾರಾ? ವೀರಶೈವ ಲಿಂಗಾಯತ ಪರ್ಯಾಯ ನಾಯಕ ಯಾರು? ಯುಗಾದಿಯ ಹೊಸ ಅಧ್ಯಕ್ಷ ಮುಹೂರ್ತ ಫಿಕ್ಸ್. ಅಶೋಕ್ ಸಿಟಿ ರವಿ ವಿ ಸೋಮಣ್ಣ ಯಾರಿಗೆ ಪಟ್ಟ? ಬಸವರಾಜ ಬೊಮ್ಮಾಯಿ ಸೂತ್ರವೇನು? ಶೆಟ್ಟರ್ ಬಾಯಿ ಮುಚ್ಚಿದ್ದಾರೆ ಯಾಕೆ? ಇದೆಲ್ಲ ನಿಮ್ಮ ವೀರಶೈವ ನ್ಯೂಸ್ನಲ್ಲಿ ಮಾತ್ರ. ಆತ್ಮೀಯ ಬಂಧುಗಳೇ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದರೆ ನಿಮ್ಮ ಮೊಬೈಲ್ನ ಬಲಭಾಗದಲ್ಲಿರುವ ಬಟನ್ ಒತ್ತುವ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಆತ್ಮೀಯ ಬಂಧುಗಳೇ, ತಮಗೆಲ್ಲ ತಿಳಿದಿದೆ, ಕಳೆದ 2 ತಿಂಗಳಿಂದ ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಈ ಭಿನ್ನಮತದ ಹಿಂದೆ ಶಾಸಕರಾದಂತಹ ಬಸವರಾಜ ಪಾಟೀಲ್ ಯತ್ನಾಳ್ ಇದ್ದಾರೆ. ಅವರಿಂದ ಯಾರಿದ್ದಾರೆ ಎಲ್ಲರಿಗೂ ಗೊತ್ತೇ ಇದೆ. ಅವರ ಹಿಂದೆ ಸಂತೋಷ್ ಜಿ ಇದ್ದಾರೆ. ಸಂತೋಷ್ ಜಿ ಎಂದರೆ ವೀರಶೈವ ಲಿಂಗಾಯತರನ್ನು ತುಳಿಯುವ ಒಬ್ಬ ಮಹಾನ್ ಷಡ್ಯಂತ್ರ ರೂಪಿಸುವ ನಾಯಕ ಎಂದೇ ಹೇಳಬಹುದು. ಇದನ್ನು ನಾವು ಹೇಳುತ್ತಿಲ್ಲ. ಆದಿ ಕಾಲದಿಂದಲೂ ಸಂತೋಷ್ ಜಿ ವೀರಶೈವ ಲಿಂಗಾಯತರನ್ನು ತುಳಿಯುವ ಕೆಲಸಕ್ಕೆ ಕೈ ಹಾಕುತ್ತಲೇ ಬಂದಿದ್ದಾರೆ. ಹಿಂದೆ ಯಡಿಯೂರಪ್ಪ CM ಆಗಿದ್ದಾಗಲೂ ಸಹ ಅವರಿಗೆ ತೊಂದರೆ ಕೊಟ್ಟವರು ಸಂತೋಷ್ ಜಿ ಎಂದೇ ವೀರಶೈವ ಲಿಂಗಾಯತರ ನಾಯಕರ ಆಕ್ರೋಶ. ಭಿನ್ನಮತ ಶಮನ ಯಾವಾಗ ಅಂತೀರಾ? ಭಿನ್ನಮತ ಶಮನ ಫೆಬ್ರವರಿ ತಿಂಗಳಲ್ಲೇ ಮುಗಿಯಲಿದೆ. ಮಾರ್ಚ್ ತಿಂಗಳಿಗೆ ಭಿನ್ನಮತ ಶಮನ ಮುಗಿಯುತ್ತದೆ ಎಂದು ಹೈಕಮಾಂಡ್ ತೀರ್ಮಾನಿಸಿದೆ. BY ವಿಜಯೇಂದ್ರ ಅಧ್ಯಕ್ಷ ಪಟ್ಟದಿಂದ ಇಳಿಯುತ್ತಾರಾ? ಎಸ್, BY ವಿಜಯೇಂದ್ರನ್ನು ಇಳಿಸುವ ಷಡ್ಯಂತ್ರ ಎಲ್ಲೆಡೆ ನಡೆಯುತ್ತಿದೆ. ಅದಕ್ಕಾಗಿ ವೀರಶೈವ ಲಿಂಗಾಯತರನ್ನು ಬಳಸಿಕೊಂಡು ಸಂತೋಷ್ ಜಿ ಪಗಡೆ ಆಟವನ್ನು ಆಡುತ್ತಿದ್ದಾರೆ, ದಾಳವನ್ನು ಉರುಳಿಸಿದ್ದಾರೆ. ನಮ್ಮಲ್ಲೇ ಕಿತ್ತಾಟ, ನಮ್ಮಲ್ಲೇ ಒಡೆದಾಟ, ಬಡಿದಾಟವಾದ ಆಟಕ್ಕೆ ನಾಂದಿ ಆಡಿದ್ದಾರೆ ಸಂತೋಷ್ ಜಿ. ವಿಜಯೇಂದ್ರನ ಕೆಳಗಿಸುವ ಎಲ್ಲ ಷಡ್ಯಂತ್ರಗಳು ನಡೆಯುತ್ತಲೇ ಬಂದಿದೆ. ವೀರಶೈವ ಲಿಂಗಾಯತ ಪರ್ಯಾಯ ನಾಯಕ ಯಾರು? ನೋಡಿ, ಎಂಥ ದುರಂತ. ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಸುಮಾರು 20 ಜಿಲ್ಲೆಗಳಲ್ಲಿ ಮೆಜಾರಿಟಿ ಇರುವ ಈ ಸಮಾಜಕ್ಕೆ ನಾಯಕನಿದ್ದಾರೆ. ಆದರೆ ದಮ್ಮಿಲ್ಲದ ನಾಯಕನ ಯಾರು? ದಮ್ಮಿಲ್ಲದ ನಾಯಕರೆಂದರೆ ಬಸವರಾಜ ಬೊಮ್ಮಾಯಿ ಆಗಬಹುದು, ಜಗದೀಶ್ ಶೆಟ್ಟರ್ ಆಗಬಹುದು. ಇವರು ಯಾರು ತಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಬಗ್ಗೆ ಎಳ್ಳಷ್ಟು ಕಾಳಜಿಯನ್ನು ಹೊಂದದ ನಾಯಕರು. ಹಾಗೆ ನೋಡಿದರೆ ಯುಗಾದಿಗೆ ಹೊಸ ಅಧ್ಯಕ್ಷ ಮುಹೂರ್ತ ಫಿಕ್ಸ್. ವಿಜೇಂದ್ರ ಕೆಳಗಿಳಿದು ಯುಗಾದಿ ಹಬ್ಬಕ್ಕೆ ಹೊಸ ಅಧ್ಯಕ್ಷನ ಆಯ್ಕೆ ನಡೆಯಲಿದೆ ಎಂದು ಹೈಕಮಾಂಡ್ನಲ್ಲಿ ತಿಳಿದು ಬಂದಿರುವ ಅಂಶವಾಗಿದೆ. ಅಧ್ಯಕ್ಷ ಸ್ಥಾನಕ್ಕೆ ಅಶೋಕ್ ಸಿಟಿ ರವಿ ವಿ ಸೋಮಣ್ಣ ಯಾರಿಗೆ ಪಟ್ಟ? ಬಸವರಾಜ ಬೊಮ್ಮಾಯಿ ಅವರು ಕಳಿಸಿರುವ ಸೂತ್ರದಲ್ಲಿ ಅಶೋಕ್ ಸಿಟಿ ರವಿ ಅಥವಾ ಸೋಮಣ್ಣನವರಿಗೆ ಅಧ್ಯಕ್ಷ ಪಟ್ಟ ನೀಡಿ ಎಂದು ಬಸವರಾಜ ಬೊಮ್ಮಾಯಿ ಸೂತ್ರವನ್ನು ಎಳೆದಿದ್ದಾರೆ ಎಂದು ತಿಳಿದು ಬಂದಿದೆ. ಜಗದೀಶ್ ಶೆಟ್ಟರ್ ತಮಗೆಲ್ಲ ತಿಳಿದೇ ಇದೆ, ನನಗೇನಾಗಬೇಕು, ತಾನು ಬದುಕಬೇಕು, ತಾನು ಬಾಳಬೇಕು, ತನ್ನ ಸುತ್ತವರು ಬದುಕಬೇಕು ಎನ್ನುವ ಸ್ವಾರ್ಥದ ಮನೋಭಾವದ ಜಗದೀಶ್ ಶೆಟ್ಟರ್ ಸಮಾಜಕ್ಕೆ ಏನಾದರೂ ಪರವಾಗಿಲ್ಲ, ನಾನು ಬದುಕಿದರೆ ಸಾಕು ಎಂಬ ಒಬ್ಬ ಮಹಾನ್ ಸ್ವಾರ್ಥಿ ನಾಯಕ ಎಂದೇ ವೀರಶೈವ ಸಮಾಜದವರು ಹೇಳುತ್ತಿದ್ದಾರೆ. ಅವರು ಬಾಯಿ ಮುಚ್ಚಿ ಕುಳಿತುಕೊಂಡಿದ್ದಾರೆ. ನಡೆಯುತ್ತಿರುವ ನಾಟಕವನ್ನು ನೋಡುತ್ತಿರುವ ಜಗದೀಶ್ ಶೆಟ್ಟರ್ ವೀರಶೈವ ಲಿಂಗಾಯತ ಸಮಾಜದ ಪ್ರಭಾವಿ ನಾಯಕ ಹಾಗೂ ಮುಖ್ಯಮಂತ್ರಿಯಾಗಿದ್ದವರು ಈಗ ಸಂಸದರಾಗಿದ್ದಾರೆ. ನೋಡಿ, ಎಲ್ಲಿಗೆ ಬಂತು ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಒಳಪಂಗಡಗಳನ್ನು ಮಾಡಿಕೊಂಡು ಮೆರೆಯುವ ಈ ರಾಜಕಾರಣಿಗಳು. ಬಿಜೆಪಿಯಲ್ಲಿ ಬಹಳಷ್ಟು ಜನ ಇದ್ದಾರೆ. ಆದರೆ ಇನ್ನೊಂದು ಕಡೆ ಬರುತ್ತಿರುವ ಸುದ್ದಿ ಎಂದರೆ ಕೇಂದ್ರದ ರೈಲ್ವೆ ಜಲಶಕ್ತಿ ಸಚಿವರಾಗಿರುವ ವಿ ಸೋಮಣ್ಣ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗುವ ಸಾಧ್ಯತೆಯೂ ಹೆಚ್ಚಿದೆ ಎಂದು ತಿಳಿದು ಬಂದಿದೆ. ಏಪ್ರಿಲ್ 2ನೇ ತಾರೀಕು ಮುಹೂರ್ತ ಫಿಕ್ಸ್. ವಿಜಯೇಂದ್ರ ಕೆಳಗಿಳಿಯುತ್ತಾರೆ, ವಿ ಸೋಮಣ್ಣ ಬಿಜೆಪಿ ಅಧ್ಯಕ್ಷರಾಗುತ್ತಾರೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡುತ್ತಿದೆ. ಈಗಾಗಲೇ ಸಂಸದರಾಗಿರುವ ಸೋಮಣ್ಣನವರು ಕೇಂದ್ರ ಜಲಶಕ್ತಿ ಸಚಿವರಾಗಿದ್ದಾರೆ. ಕೇಂದ್ರದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಅಧ್ಯಕ್ಷರಾಗಿ ಪಟ್ಟ ಹಿಡಿಯುತ್ತಾರೆ ಎಂಬ ಸುದ್ದಿ ಎಲ್ಲೆಡೆ ಕೇಳಿ ಬರುತ್ತಿದೆ. ಇದು ಸತ್ಯವೋ ಮಿಥ್ಯವೋ ಗೊತ್ತಿಲ್ಲ. ಏನೇ ಆಗಲಿ, ದುರಂತವೆಂದರೆ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ನಾಯಕರಲ್ಲಿ ಒಡಕು ಮೂಡಿಸುತ್ತಿರುವ ಆ ಒಂದು ಸಂತೋಷ್ ಜಿಯನ್ನು ಹೈಕಮಾಂಡ್ ಪ್ರೀತಿಸುತ್ತಲೇ ಪೋಷಿಸುತ್ತಲೇ ಬಂದಿರುವುದು ದುರಂತ. ಈಗಲಾದರೂ ಎಚ್ಚೆತ್ತುಕೊಳ್ಳಿ ವೀರಶೈವ ಲಿಂಗಾಯತ ನಾಯಕರುಗಳೇ. ನಮ್ಮಲ್ಲಿ ಕಚ್ಚಾಟದಿಂದ ಮೂರನೆಯವರು ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ. ಬಸವರಾಜ ಪಾಟೀಲ್ ಯತ್ನಾಳ್, ನೀವು ಕೇಂದ್ರದ ಸಚಿವರಾಗಿದ್ದೀರಿ, ಶಾಸಕರಾಗಿದ್ದೀರಾ. ಆದರೆ ನಿಮ್ಮಲ್ಲಿರತಕ್ಕಂಥ ಆ ಒಂದು ಬಾಯಿ ಅರುಕಿನ ಮಾತು ಇವತ್ತು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಒಂದು ದೊಡ್ಡ ನಷ್ಟವಾಗಿದೆ. ನಿಮ್ಮನ್ನು ಬಳಸಿಕೊಂಡು ಆಟವಾಡುತ್ತಿರುವ ಆ ಸಂತೋಷ್ ಜಿ ಅವರ ಚದುರಂಗ ದಾಟದಲ್ಲಿ ನೀವು ಬಲಿಯಾಗುತ್ತಿದ್ದಾರಾ? ಯತ್ನಾಳ್ರವರೇ, ಎಚ್ಚರ. ನಿಮಗೂ ಮತ್ತು ಯಡಿಯೂರಪ್ಪನವರಿಗೆ ವೈಯಕ್ತಿಕವಾಗಿ ಏನೇ ದ್ವೇಷ ಇರಲಿ, ಅಸೂಯೆ ಇರಲಿ, ಒಳ ಅಂತರ್
ಸಮಸ್ಯೆಗಳಿರಲಿ ಅದನ್ನೆಲ್ಲ ಬಗೆಹರಿಸಿಕೊಂಡು ಹೋಗಿದ್ದರೆ ವೀರಶೈವ ಲಿಂಗಾಯತ ಸಮುದಾಯ ಪ್ರಬಲವಾಗುತ್ತಿತ್ತು. ಆದರೆ ನೀವು ಆಡುವ ಮಾತುಗಳು ನಿಜಕ್ಕೂ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ನೋವನ್ನುಂಟು ಮಾಡಿದೆ. ನೋಡಿ, ನೀವೇ ಇನ್ನು ಮುಂದಕ್ಕೆ ನಿಮಗೆ ತಿಳಿಯುತ್ತದೆ. ಭಿನ್ನ ಮತದ ನಾಯಕರಾಗುತ್ತೀರಾ, ವೀರಶೈವ ಲಿಂಗಾಯತ ಸಮುದಾಯದ ಪರ್ಯಾಯ ನಾಯಕನಾಗುತ್ತೀರೋ. ನಿಮ್ಮಲ್ಲಿರುವ ಗಡಸುತನವನ್ನು ಸಮಾಜವನ್ನು ಬೆಳೆಸುವುದಕ್ಕೆ ಇಟ್ಟುಕೊಳ್ಳಿ ಯತ್ನಾಳ್ರವರೇ ಎಂದು ನಾಡಿನ ವೀರಶೈವ ಲಿಂಗಾಯತ ಸಮುದಾಯದ ಸಾರ್ವಜನಿಕರು ನಿಮ್ಮನ್ನು ಕೇಳುತ್ತಿದ್ದಾರೆ. ನಮಸ್ಕಾರ.